ಒಬ್ಬ ಲೇಖಕಿ, ಅಲ್ಪಸಂಖ್ಯಾತ ಲೇಖಕಿ, ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನ ತಂದುಕೊಟ್ಟವರಿಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ. ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ. ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ನೀವ್ಯಾರು? ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾದಾಗ ದಸರಾ ನಡೆದಿಲ್ವಾ? ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತಾಂಧ್ರು ಎಲ್ಲಿ ಕುಳಿತಿದ್ರು ಅವರು? ಗಿಲೆ ಇಲ್ಲೇನಾದ್ರು ಸುಟ್ಟು ವಾಸನೆ ಬರ್ತಾ ಇದ್ಯಾ? ಏನಣ್ಣ ನಾವ್ ಯಾರು ಅಂತ ಇದಾರೆ? ಈ ರಾಜ್ಯದ ಪ್ರಜೆಗಳು ಸ್ವಾಮಿ, ನಾವು ಈ ರಾಜ್ಯದ ನಾಗರಿಕರು. ನಾವೆಲ್ಲ ಸೇರಿ ವೋಟ್ ಹಾಕಿನೇ ಸರ್ಕಾರಗಳು ನಿರ್ಮಾಣ ಆಗೋದು. ನಾವ್ ಯಾರು ಅಂತ ಕೇಳಕ್ಕೆ ನೀವ್ಯಾರು? ಅಲ್ಲಪ್ಪ, ಭುವನೇಶ್ವರಿ ಅನ್ನೋಳು ಕನ್ನಡ ಮಾತೆ, ಅವಳ ಬಗ್ಗೆನೇ ಆಕ್ಷೇಪ ಇರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವ್ರ ಬಗ್ಗೆ ನಂಬಿಕೆ ಯಾವಾಗ ಬಂತು? ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ? ಅದಕ್ ಮುಂಚೆ ಇದ್ದಾಗಿರ್ಲಿಲ್ಲ. ಇದ್ದಿದ್ದು ಹೇಳಿರೋರಲ್ಲ. ನೀವ್ ಇನ್ನೊಂದು ವಿಷಯ ಹೇಳಿದ್ರಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅಲ್ವಾ, ಅವ್ರು ದಿವಾನ್ರು. ಅವ್ರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗಬಾರ್ದು, ನನಗೆ ನಂಬಿಕೆ ಇಲ್ಲ, ನನಗೆ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವ್ರು ಎಲ್ಲಾದ್ರೂ ಹೇಳ್ಕೊಂಡಿರೋದು ಕೇಳಿದೀರಾ ನೀವು? ಇಲ್ಲ ಅಲ್ವಾ? ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ನಿಸಾರ್ ಅಹಮದ್ ಬಗ್ಗೆ, ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲು ಯಾವ್ದಾದ್ರು ಹೇಳಿ ನೋಡೋಣ, ಅವರನ್ನು ಉಲ್ಲೇಖ ಮಾಡಿರೋದ್ರಿಂದ. ಜೋಗದ ಸಿರಿ ಹೇಳಿ ಮುಂದಕ್ಕೆ. ನಿತ್ಯೋತ್ಸವ ಕವಿ ಜೋಗದ ಸಿರಿ ಬೆಳಕಿನಲ್ಲಿ ಹೇಳಿ ಮುಂದಕ್ಕೆ ಹೇಳಿ. 2 ಸಾಲ ಹೇಳಿ. ಜೋಗದ ಸಿರಿನೇ 2 ಸಾಲ ಹೇಳಿ. ಕನ್ನಡದ ಆರಾಧಕರಲ್ವಾ ನೀವು? 2 ಸಾಲ ಹೇಳಿ. ತೋರಿಸ್ತೀನಿ ಹೇಳ್ರಿ. ನಾವು ಮಾತಾಡಕ್ಕೆ ಬಂದಿದೀವಿ, ಹಾಡು ಹೇಳೋದಕ್ಕೆ ಬಂದಿಲ್ಲ. ಹಾಡು ಹೇಳ್ಬೇಡ್ರಿ. ನಗುವುದು ಅಳುವುದು ನೀವೇ ಹೇಳಿ. ಯಾರೇ ಹಾಡಕ್ ಬಂದಿದ್ದೀನ? ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯೇ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯೋತ್ಸವ. ಮುಂದಕ್ಕೆ ಹೇಳಿ. ನಿತ್ಯೋತ್ಸವ ಆದ್ಮೇಲೆ ಪದ ಯಾವುದು ಸರ್? ಹೇಳ್ರಿ. ಅದು ತಾಯಿ ಅನ್ನೋ ಪದ ಹೇಳಕ್ಕೆ ಏನ್ ಸಂಕೋಚ? ಮಾತಾಡ್ತಿದಾರಲ್ಲ ಮತಾಂಧ್ರು ಎಲ್ಲಿ ಕುಳಿತಿದ್ರು ಅವರು? ಮತಾಂಧ್ರು ಎಲ್ಲಿ ಕುಳಿತಿದ್ರು ಅವರು? ಹೇಳ್ರಿ. ಅದು ಹೇಳ್ರಿ. ತಾಯಿ ನಿತ್ಯೋತ್ಸವ. ಭುವನೇಶ್ವರಿಯನ್ನ ತಾಯಿ ಅಂತ ಬಾನು ಮುಷ್ತಾಕ್ ಅವರು ಒಪ್ಪಿದ್ರ ಇಲ್ವಾ? ಅದು ಅವರ ಧರ್ಮದ ವಿಚಾರ, ಅವರ ವೈಯಕ್ತಿಕ ವಿಚಾರ. ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ, ಧರ್ಮದ ವಿಚಾರ. ಹೌದು. ಯಾಕಪ್ಪ ಬಂದು ನಮ್ ಕೈಲ ಯಾಕೆ ಕುಂಬಿಸ್ಕೊತೀಯ? ಆವಾಗ ದಸರಾಗೆ ಆಹ್ವಾನ ಬಂದಿರಲಿಲ್ಲ. ಆಗ ನನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ಕೆ ಕಷ್ಟ. ಈಗ ದಸರಾಗೆ ಆಹ್ವಾನ ಸಿಕ್ಕಿದೆ, ಈಗ ನಾನು ಒಪ್ತೀನಿ. ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸ್ತಿಲ್ವಾ? ನಾನು ನಿಮ್ಮ ಅಭಿಪ್ರಾಯ ಕೇಳ್ತೀನಿ. ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಅವ್ರು ರಾಜಕಾರಣಿ ಅಲ್ಲ. ರಾಜಕಾರಣ ಮಾಡ್ಬೇಕಂತಾನೆ ಮಾಡಿದ್ದಾರೆ. ಯಾವಾಗ ಬಾನು ಮುಷ್ತಾಕ್ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು. ಅದು ಅವರ ಅನಿಸಿಕೆ, ನಂದಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರೋ ಅಗತ್ಯ ಇಲ್ಲ. ಇರಿ. ನಿಸಾರ್ ಅಹಮದ್ ಬಗ್ಗೆ ಮಾತಾಡಿದೀರಾ. ಇಬ್ರು ಒಂದು ಕವನಾನು ಓದ್ದಾಗ ನನಗೆ ಕಾಣಿಸ್ಲಿಲ್ಲ. ನಿತ್ಯೋತ್ಸವ ಕವನಾನೇ ನಿಮಗ್ ಗೊತ್ತಿಲ್ಲ. ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬರೀ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವ್ರನ್ನ ವಾಲೈಸ್ತಾರೆ, ನಮ್ ಕನ್ನಡದವ್ರನ್ನ ಹೀಯಾಳಿಸ್ತಾರೆ. ಹಿಂದೂ ಹೆಣ್ಮಕ್ಳಿಗೆ ಏನ್ ಮಾಡಿದಾರೆ ಇವರು? ಗ್ಯಾರಂಟಿ ಮಾಡಿದ್ರು, ನಮ್ಮನ್ನೆಲ್ಲ ಗ್ಯಾರಂಟಿ ಆಗಿ ಪರ್ಮನೆಂಟ್ ಆಗಿ ಅಡ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸಟ್ಟಿ ಇವ್ರ ಕೆಳಗಡೆ ಇಳ್ದಾಗ ಪ್ರಪಂಚದ ಆಡಳಿತ. ಈಗ ಅವ್ರು ಹೇಳಿದ್ರಲ್ಲ, ನೀನು ಯಾವನೇ ನೀನು ಅದ್ ನೀ ಯಾವನ ಕೇಳಕ್ಕೆ? ಅಯ್ಯೋ ಇಂದು ಮೇಡಮ್ಗೆ ತುಂಬಾ ಅವಮಾನ ಮಾಡ್ತಾ ಇದ್ರು. ಅವಮಾನ ಮಾಡ್ತಾ ಇಲ್ಲಪ್ಪ, ಅವರು ನಮ್ಗೆ ನಮ್ ಕರ್ನಾಟಕ ಇದಕ್ಕೆ ಅವಮಾನ ಮಾಡ್ತಿರೋದು. ಇಲ್ಲಿ ಅನ್ನ, ಇಲ್ಲಿ ಬಟ್ಟೆ, ಇಲ್ಲಿ ನೀರು, ಇಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ಭುವನೇಶ್ವರಿಗೆ ಅವಮಾನ ಮಾಡ್ತಿರೋದು ಅವರು. ಅಯ್ಯೋ ಮದೇವಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸಿದ್ದರಾಮಯ್ಯನವರು ಅದನ್ನ ಯಾವತ್ತೂ ಮರೆ ಮಾಚಿಲ್ಲ. ಅವ್ರು ನಮ್ ಧಾರ್ಮಿಕ ಭಾವನೆಗಳಲ್ಲಿ, ನಮ್ಮನ್ನು ಕೆಣಕೋದ್ರಲ್ಲಿ, ನಮಗೆ ನೋಯಿಸೋದ್ರಲ್ಲಿ ಅವ್ರಿಗೊಂದು ಸಂತೋಷ ಇದೆ. ಅದನ್ನ ಅವ್ರು ಯಾವತ್ತೂ ಮರೆ ಮಾಚಿಲ್ಲ. ಸರ್ಕಾರದ ಅವರು ಕುಂಕುಮ ಹಚ್ಕೊಳಕ್ ಹೋದ್ರೆ ಹಿಂಗಂತಾರಲ್ಲ, ಅವಾಗ್ಲೇ ಗೊತ್ತಾಗತ್ತಲ್ಲ ಅವ್ರಿಗೆ ಹಿಂದೂಗಳ ಬಗ್ಗೆ ಎಷ್ಟು ಗೌರವ ಇದೆ ಅಂತ. ಸಿದ್ದರಾಮಯ್ಯ ಈ ಮಂದಹಾಸದ ಮೇಲೆ ಗುರುತಿಸಿ ದೀನ ದಲಿತರನ್ನ, ಶೋಷಿತರನ್ನ ದೂರ ನಿಲ್ಲಿಸಿ ಬ್ರಾಹ್ಮಣ್ಯರನ್ನ ಮುಂದೆ ನಿಲ್ಲಿಸಿರುವ ನಿಲುವನ್ನು ಭುವನೇಶ್ವರಿನ ಕೇವಲ ಬ್ರಾಹ್ಮಣರು ಪೂಜೆ ಮಾಡ್ತಾರ ಸರ್? ಏನ್ ಮಾತಾಡ್ತಿದ್ದೀರಾ?
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅಂದ್ರೆ ಕನ್ನಡವನ್ನ ಕೇವಲ ಬ್ರಾಹ್ಮಣರು ಮಾತಾಡೋದಾ? ಅಲ್ಲ, ಕನ್ನಡವನ್ನ ಭುವನೇಶ್ವರಿ ನಿಮ್ಮ ಪ್ರಕಾರ ಕನ್ನಡ ಬೇರೆ ಅಲ್ಲಲ್ಲ? ಒಂದ್ ನಿಮಿಷ ಭುವನೇಶ್ವರಿ ಅರ್ಥಾತ್ ಕನ್ನಡಾಂಬೆಯನ್ನ ಕೇವಲ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡ್ತಾರಾ? ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಕನ್ನಡವನ್ನ ಭುವನೇಶ್ವರಿ ತಾಯಿಯ ರೂಪ ಕೊಟ್ಟು ಹರಿಶಿನ ಕುಂಕುಮ ಲೇಪಿತಳಾಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಬ್ರಾಹ್ಮಣರನ್ನು ಮುಂದೆ ಇಟ್ಟಿದ್ದೀರಾ? ನಾರಾಯಣಗೌಡರು ಅನ್ನೋ ಹೆಸರು ಗೊತ್ತಾ ಸರ್? ನಿಮ್ ಜನ್ಮಕ್ಕೆ ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ನಾರಾಯಣಗೌಡರು ಅನ್ನೋ ಹೆಸರು ಗೊತ್ತಾ ಸರ್? ಯಾರವರು? ಕರವೇ ರಕ್ಷಣಾ ಅವರ ಹೋರಾಟ ಯಾವುದ್ರ ಪರವಾಗಿರುತ್ತೆ? ಕನ್ನಡ ಪರ. ಅವ್ರು ಬ್ರಾಹ್ಮಣರ ಸರ್? ಅಷ್ಟೇ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ.